ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೇಮಕಾತಿ ವಿಭಾಗದಿಂದ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಏನು ಪೊಲೀಸ್ ವಿಭಾಗಗಳಾದಂಥ ಬೆಂಗಳೂರು ನಗರ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಕಲಬುರಗಿ ಇವುಗಳಿಗೆ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕೂಡ ಈ ಒಂದು ಮಾಹಿತಿಯನ್ನು ಕೂಡ ರವಾನೆಯಾಗಿದೆ. ಏನಪ್ಪ ಈ ಒಂದು ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ, ಎಲ್ಲ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಹಂಚಿಕೆ ಮಾಡಿ ಅವುಗಳ ವಿವರವನ್ನು ಕೂಡ ಆಯಾ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಕೂಡ ರವಾನಿಸಲಾಗಿದೆ. ಈ ಒಂದು ನೇಮಕಾತಿಯಲ್ಲಿ ಸ್ನೇಹಿತರೆ ಬಹುದಿನಗಳ ನಂತರ ಒಂದು ನೇಮಕಾತಿ ಆಗ್ತಾಯಿದೆ. ನೀವು ಕೂಡ ಬಹುದಿನಗಳಿಂದ ಈ ಒಂದು ನೇಮಕಾತಿಗೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದಿರಿ. ಆದರೆ ಈ ಒಂದು ನೇಮಕಾತಿಗೆ ಅಪ್ಲಿಕೇಶನನ್ನು ಹಾಕುವಾಗ ಬಹಳ ಒಂದು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಮತ್ತು ರೋಸ್ಟರನ್ನು ನೋಡಿಕೊಂಡು ಎಲ್ಲಿ ಹಾಕಬೇಕು ಅನ್ನುವಂಥದ್ದು ಕೂಡ ಭಾಳ ಪ್ರಮುಖವಾದ ನಿರ್ಧಾರವಾಗಿದೆ. ಯಾಕಂತಂದರೆ ಸಾಕಷ್ಟು ಲಕ್ಷದಲ್ಲಿ ಈ ಒಂದು ಇಲಾಖೆಯ ನೇಮಕಾತಿಗೆ ಅಪ್ಲಿಕೇಶನ್ ಬರೋದರಿಂದ ನೀವು ಈ ಒಂದು ನೇಮಕಾತಿಯಲ್ಲಿ ಸೆಲೆಕ್ಷನ್ ಆಗಲೇಬೇಕು ಅನ್ನೋವಂಥವ್ರು ಕೂಡ ಬಹಳ ಒಂದು ಪ್ರಮುಖವಾಗಿ ಆಲೋಚನೆ ಮಾಡಿ ನೇಮಕಾತಿಗೆ ಅಪ್ಲಿಕೇಶನನ್ನು ಹಾಕಬೇಕು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಮಾಹಿತಿಯನ್ನು ನೋಡೋದಾದರೆ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 3395 ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಯಾವ್ಯಾವ ಜಿಲ್ಲೆಗೆ ಅಂತ ನೋಡೋದಾದರೆ ಬೆಂಗಳೂರು ಸಿಟಿಗೆ ಪ್ರಮುಖವಾಗಿ 2130 ಹುದ್ದೆಗಳು ನೋಡಿ. ಬೆಂಗಳೂರು ಸಿಟಿಗೆ 2130 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಮೈಸೂರು ಸಿಟಿ 70, ಹುಬ್ಬಳ್ಳಿ ಧಾರವಾಡ ಸಿಟಿ 75, ಮಂಗಳೂರು ಸಿಟಿ 125, ಬೆಂಗಳೂರು ಡಿಸ್ಟಿಕ್ 50, ತುಮಕೂರು ಡಿಸ್ಟಿಕ್ 50, ಕೋಲಾರ ಡಿಸ್ಟಿಕ್ 50, ಚಿಕ್ಕಬಳ್ಳಾಪುರ ಡಿಸ್ಟಿಕ್ 50, ಮೈಸೂರು ಡಿಸ್ಟಿಕ್ 60, ಚಾಮರಾಜನಗರ ಡಿಸ್ಟಿಕ್ 50, ಹಾಸನ ಡಿಸ್ಟಿಕ್ 50, ಕೊಡಗು ಡಿಸ್ಟಿಕ್ 50, ಮಂಡ್ಯ ಡಿಸ್ಟಿಕ್ 50, ದಾವಣಗೆರೆ ಡಿಸ್ಟಿಕ್ 50, ಇನ್ನು ಶಿವಮೊಗ್ಗ ಡಿಸ್ಟಿಕ್ 80, ಚಿತ್ರದುರ್ಗ ಡಿಸ್ಟಿಕ್ 50, ಹಾವೇರಿ ಡಿಸ್ಟಿಕ್ 50, ದಕ್ಷಿಣ ಕನ್ನಡ ಡಿಸ್ಟಿಕ್ ಮಂಗಳೂರು 70, ಉಡುಪಿ 100, ಉತ್ತರ ಕನ್ನಡ ಕಾರವಾರ ವಿಭಾಗದಲ್ಲಿ 50, ಚಿಕ್ಕಮಗಳೂರು 50, ಗದಗ 35, ಟೋಟಲ್ ಬಂದುಬಿಟ್ಟು 3395 ಈ ಒಂದು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿದ್ದಾವೆ. ಇನ್ನು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬೆಂಗಳೂರು ಸಿಟಿ 126, ಕಲಬುರಗಿ ಸಿಟಿ 49, ಕಲಬುರಗಿ ಡಿಸ್ಟಿಕ್ 110, ರಾಯಚೂರು ಡಿಸ್ಟಿಕ್ 61, ಬೀದರ್ ಡಿಸ್ಟಿಕ್ 82, ಕೊಪ್ಪಳ ಡಿಸ್ಟಿಕ್ 35, ಯಾದಗಿರಿ ಡಿಸ್ಟಿಕ್ 27, ಬಳ್ಳಾರಿ ಡಿಸ್ಟಿಕ್ 40, ವಿಜಯನಗರ ಡಿಸ್ಟಿಕ್ 63, ಟೋಟಲ್ ಆಗಿ 593 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ಕೂಡ ಒಂದು ನೇಮಕಾತಿಯ ಪ್ರೊಸೆಸನ್ನು ಕೂಡ ಮುಂದುವರಿಸುವಂತೆ ಎಲ್ಲ ಜಿಲ್ಲೆಯ ಒಂದು ಪೊಲೀಸ್ ಅಧೀಕ್ಷಕರಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ನೇಮಕಾತಿ ಬಹಳ ವೇಗವಾಗಿ ಮತ್ತು ಬಹಳ ನೀಡಿರುವಂಥ ಒಂದು ನೇಮಕಾತಿ ಆಗಿರೋದ್ರಿಂದ ಬಹಳ ದಿನಗಳ ಒಂದು ಟೈಮನ್ನು ಕೂಡ ಇಲ್ಲಿ ಇಲ್ಲ. ಯಾಕಂದರೆ ಅಪ್ಲಿಕೇಶನ್ ಮುಗಿತಿದ್ದಂತೆಯೇ ಪರೀಕ್ಷೆ ದಿನಾಂಕವನ್ನು ಘೋಷಣೆ ಮಾಡಿ ಪರೀಕ್ಷೆಗಳನ್ನ ನಡೆಸಿ ಕೆಲವೇ ತಿಂಗಳಲ್ಲಿ ಪೂರ್ಣಗೊಳಿಸುವ ಅಗತ್ಯ ಕೂಡ ಈಗ ಇರೋದರಿಂದ ಯಾರು ತಮ್ಮ ಸಿದ್ಧತೆಯನ್ನು ನಡೆಸಿದಿರಿ ಹೀಗೆ ನಿರಂತರವಾಗಿರಿ ಮತ್ತು ಯಾವುದೇ ಸಮಯದಲ್ಲಾಗಲಿ ಈ ಒಂದು ನೇಮಕಾತಿಗೆ ಅಪ್ಲಿಕೇಶನನ್ನು ಬಿಡ್ತಾರೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಹಾಗೆ
ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.